ಡಾಕ್ಟರ್ ವೀಣಾ ಬನ್ನಂಜೆ ಅವರು ಕನ್ನಡದ ಪ್ರಖ್ಯಾತ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಮತ್ತು ಶ್ರೇಷ್ಠ ವಾಗ್ಮಿ. ಬಹುಶಃ ಇಲ್ಲಿರುವಂತಹ ಹಲವಾರು ಮಂದಿ ನಮ್ಮ ವೀಣಮ್ಮ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲರೂ ಬಂದು ಸೇರಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರ ಸುಪುತ್ರಿ. ಆರಂಭದಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿ ನಂತರ ಆಧ್ಯಾತ್ಮಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಶ್ರೀ ಸತ್ಯಕಾಮರ ಅನುಯಾಯಿಯಾಗಿ ಅವರ ಸಾಹಿತ್ಯ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಕಡೆ ಆಧ್ಯಾತ್ಮ, ಮತ್ತೊಂದು ಕಡೆ ಸಾಹಿತ್ಯ, ಇನ್ನೊಂದು ಕಡೆ ಸಮಾಜೋನ್ನತವಾದ ಕಾರ್ಯಗಳನ್ನ ಒಟ್ಟಾಗಿ ತೆಗೆದುಕೊಂಡು ಸಾಗುವಂಥದ್ದೇ ಇವರ ವೈಶಿಷ್ಟ್ಯತೆ. ಈ ಒಂದು ಬನ್ನಂಜೆ 90ರ ವಿಶ್ವ ನಮನದ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದನ್ನ ಸಾನ್ನಿಧ್ಯ ವಹಿಸಿರುವಂತಹ ತಮ್ಮೆಲ್ಲರಿಗೂ ವಂದಿಸಲಿದ್ದಾರೆ ಡಾಕ್ಟರ್ ವೀಣಾ ಬನ್ನಂಜೆ ಅವರು. ಪರಮ ಪೂಜ್ಯರ ಪದಕದಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸಿ ನೆರೆದಿರುವ ಎಲ್ಲ ಹಿರಿಯರ ಪದಕಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ಬಹುತೇಕ 2025 ನವೆಂಬರ್ ನಾವು ಹೀಗೊಂದು ಕಾರ್ಯಕ್ರಮ ಮಾಡ್ತೀವಿ. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಸಹಯೋಗದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಎಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದಾರೋ ಅಲ್ಲೆಲ್ಲ ನೀವು ಆಯಾ ಊರಿನವರು ಸಹಕರಿಸಿದರೆ ನಾವು ಅಲ್ಲಲ್ಲಿ ಬನ್ನಂಜೆ 90ರ ನಮನ ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ವಾಟ್ಸ್ಆ್ಯಪ್ ಸಂದೇಶ ಬಿಟ್ಟದ್ದು. ಹಾಗೆ ಅದು ನನ್ನ ಸಂಪರ್ಕದಲ್ಲಿರುವ ಎಲ್ಲ ಸಂಖ್ಯೆಗಳಿಗೆ ಮಾತ್ರ ಹೋಗಿತ್ತು. ಯಾವುದೇ ಪತ್ರಿಕಾ ಪ್ರಕಟಣೆ ಅಥವಾ ಯಾವುದೇ ನಾವು ದೂರದರ್ಶನ TV ಚಾನಲ್ಗಳು ಯಾವುದನ್ನು ನಾವು ಸಂಪರ್ಕಿಸಿ ಏನು ಪ್ರಸಾರ ಮಾಡಿದ ವಿಷಯವಲ್ಲ. ಅಂಥ ಹೊತ್ತಿನಲ್ಲಿ ನಮ್ಮ ಈ ಕಳೆದ 2-4 ವರ್ಷಗಳ ಅವಧಿಯಲ್ಲಿ ತೀರಾ ಆತ್ಮೀಯ ನಿಕಟ ಸಂಪರ್ಕಕ್ಕೆ ಸತ್ಯಕಾಮರ ಅಭಿಮಾನಿಗಳಾಗಿ ನನ್ನ ಒಡನಾಡಿಗಳಾಗಿ ಈ ಚಿಕ್ಕಮಗಳೂರಿನ 2 ಜೀವಗಳು ಕೂಡ ಇದ್ದರು. ಅವರು ಇಬ್ಬರು ಹುಡುಗರು ಕೂಡ ನಾವು ಚಿಕ್ಕಮಗಳೂರಲ್ಲಿ ಮಾಡ್ತೀವಿ ಕಾರ್ಯಕ್ರಮ ಅಂತ ಆ ಒಂದು ಪ್ರಕಟಣೆಗೆ ನನಗೆ ಉತ್ತರ ಕೊಟ್ಟರು. ಆಗ ನಾನು ಹೇಳಿದ ಮಾತು, ಅಪ್ಪ ಚಿಕ್ಕಮಗಳೂರಿಗೆ ಬಹಳ ಹೋಗಿಲ್ಲಪ್ಪ, ಅಲ್ಲಿ ನನಗೆ ಗೊತ್ತಿರುವ ಹಾಗೆ ಅಲ್ಲಿ ಯಾರು ಅವರ ಭಾಷಣವನ್ನು ಆರ್ಗನೈಸ್ ಮಾಡಿದವರು ಅಥವಾ ಕೇಳಿದವರು ಯಾರಾದರೂ ಹಿರಿಯರು ಇದ್ದಾರಾ ಅನ್ನುವ ಸಂಪರ್ಕ ನನಗೆ ಗೊತ್ತಿರುವ ಹಾಗೆ ಇಲ್ಲ. ಬಹುತೇಕ ನನ್ನ ಅಪ್ಪ ಚಿಕ್ಕಮಗಳೂರಿನ ಭಾಗದಲ್ಲಿ ಭಾಷಣ ಮಾಡಿದ್ದು ನನ್ನ ನೆನಪಿನಲ್ಲಿ ನಮಗೆ ತಿಳಿದ ಹಾಗೆ ಇಲ್ಲಪ್ಪ ಅಂತ ಹೇಳಿದೆ. ನಾನು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರದು. ಎಂಥ ಅಪರಾಧ ಆಗಿ ಹೋಗಿಬಿಡ್ತಿತ್ತು ಚಿಕ್ಕಮಗಳೂರಿನಲ್ಲಿ ಕಾರ್ಯಕ್ರಮ ಮಾಡದೇ ಇದ್ರೆ ಅಂತ ತಮ್ಮನ್ನು ನೋಡುವಾಗ ಗೊತ್ತಾಗ್ತದೆ. ನನ್ನನ್ನು ಸಾಕ್ಷಾತ್ ಅಜ್ಞಾನದಿಂದ ಆಡಿದ ಮಾತು ಅಂತ ಕ್ಷಮಿಸಬೇಕು ಅಂತ ನಾನು ಮುಕ್ತವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಕಾರಣ ಇಷ್ಟೇ, ಹಾಗೆ ಆ ಇಬ್ಬರು ಹೊರಟವರು ನಮಗೆ ಸತ್ಯಕಾಮರು ನಮಗೆ ಬಹಳ ಪ್ರಿಯರು, ವೀಣಾ ಅಕ್ಕ ಅನ್ನುವವರು ನಮಗೆ ಸಂಬಂಧಪಟ್ಟವರು. ವೀಣಾ ಅಕ್ಕನ ಮುಖಾಂತರ ನಾವು ಬನ್ನಂಜೆಯವರನ್ನು ಪ್ರೀತಿಸ್ತೇವೆ, ಆದ್ದರಿಂದ ಕಷ್ಟ ಆಗಲಿ ಸುಖ ಆಗಲಿ ನಾವು ಮಾಡ್ತೇವೆ ಅಂತ ನಿಂತು ಬಿಟ್ಟರು. ಭಾರ ಮಾಡ್ಕೊಳ್ಬೇಡ್ರು ಅಂತಲೂ ಹೇಳ್ತಿದ್ದೆ ನಾನು. ಯಾಕೆಂದ್ರೆ ನಮ್ಮ ಸಹಯೋಗದಲ್ಲಿ ನಾವು ಕೊಡುವ ಇದರ ಒಟ್ಟು ಕೊಡುಗೆ ತೀರಾ ಅಲ್ಪ. ಮಹಾಭಾರಗಳನ್ನೆಲ್ಲ ಸ್ಥಳೀಯರೇ ಆಯೋಜಕರು ಕೊಡಬೇಕು. ಆಗಲೂ ಅವರು ಹೇಳಿದ್ದು, ಅದು ಏನು ಬಂದರೂ ನಾವು ಭರಿಸ್ತೇವೆ. ಇವತ್ತು ಗೊತ್ತಾದ ಸಂಗತಿ, ಅವರ ಖರ್ಚು ವೆಚ್ಚಗಳು ಮುಗಿದು ಪ್ರತಿಷ್ಠಾನಕ್ಕೆ ನಾವೀಗ ಕೊಡೋದಕ್ಕೆ ಒಂದಿಷ್ಟು ಹಣ ಇದೆ, ಚಿಕ್ಕಮಗಳೂರಿನ ಜನ ಕೊಟ್ಟಿದ್ದಾರೆ ಅಂತ ನಮಗೆ ಹೇಳ್ತಾರೆ. ಈ ಔದಾರ್ಯಗಳನ್ನು ನಾನು ಬಹಳ ಮುಖ್ಯವಾಗಿ ನಿಮ್ಮ ಮುಂದೆ ಬಹಳ ಆರ್ದ್ರವಾಗಿ ನಿವೇದಿಸಿಕೊಳ್ಳುವುದು ಏನು ಅಂದರೆ, ಅಪ್ಪ ಸತ್ತೇ ಇಲ್ಲವಲ್ಲ ಅಂತ. ಅಪ್ಪ ಸತ್ತಿದ್ದರೆ ಹೇಗೆ ಸಾಧ್ಯ ಆಗ್ತಿತ್ತು? ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಎಷ್ಟು ಗಾಢವಾಗಿ, ಸಾಮಾನ್ಯವಾಗಿ ಒಬ್ಬ ದೊಡ್ಡವರು ಸತ್ತ ಮರು ವರ್ಷ ನೆನಪಿದ್ರೆ ಬಹಳ ಅಂದರೆ ಶ್ರಾದ್ದ ಹಾಕುವವರಿಗೆ ನೆನಪಿರ್ತಾರೆ. ಇನ್ನೂ ಹೆಚ್ಚು ಅಂದರೆ ಶ್ರಾದ್ದಕ್ಕೆ ಅತ್ಯಂತ ನಿಕಟ ಸಂಬಂಧಿಗಳಿಗೆ ನೆನಪಿರ್ತಾರೆ.
ಆಮೇಲೆ ಬರ್ಬರ್ತಾ ಮನೆಯವರು ಕೂಡ 100 ಜನ ಯಾಕೆ ಕರೆಯೋದು, 25 ಜನ ಸಾಕು ಅನ್ನೋ ಮಟ್ಟಕ್ಕೆ ನೆನಪಿನಿಂದ ಹಾರಿ ಹೋಗ್ತಾರೆ. ನಮ್ಮ ಅಪ್ಪನಿಗೆ ತೀರಿಕೊಂಡು 5 ವರ್ಷಗಳಾಗಿದೆ ಅಂತ ಹೇಳುವುದಕ್ಕೆ ನಾಲಿಗೆ ಹೊರಳುವುದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಈ ಚಿಕ್ಕಮಗಳೂರಿಗೂ ಬಂದಿದ್ರು, ನಿಮ್ಮಗಳ ಮುಂದೆಲ್ಲ ಅವರು ಉಪನ್ಯಾಸ ಮಾಡಿದ್ರು, ನೀವುಗಳು ಅವರನ್ನು ಪ್ರೀತಿಸಿದ್ರಿ ಅಂತ ನನಗೆ ಗೊತ್ತುಪಡಿಸಿದಿರಲ್ಲ, ಅದು ನನ್ನ ಅಜ್ಞಾನವನ್ನು ತೊಳೆದದ್ದಲ್ಲ, ಅಪ್ಪನ ವಿಸ್ತಾರವನ್ನು ನಮಗೆ ತೋರಿಸಿತ್ತು. ಇಂಥದೊಂದು ಪರಮ ಬಾಂಧವ್ಯ ಉಳಿಯುವುದು ಬ್ರಹ್ಮ ಸಂಬಂಧದಲ್ಲಿ ಮಾತ್ರ ಅಂತ ಕಾಣಿಸುತ್ತೆ. ಅಪ್ಪನನ್ನ ಮಕ್ಕಳಂತೂ ಬೇಗ ಮರೀತಾರೆ. ನಾನು ಬಹಳ ಬಾರಿ ಹೇಳುತ್ತಿದ್ದೆ, ಇದು ಮಗಳು ಮಾಡೋ ಕಾರ್ಯಕ್ರಮ ಅಲ್ಲ, ಮಗಳಾಗಿದ್ರೆ ಹೀಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಇನ್ನು ಯಾವುದೋ ಇದನ್ನು ನಡೆಸ್ತದಲ್ಲ, ಅಂಥದ್ದೊಂದು ಬ್ರಹ್ಮ ಬಾಂಧವ್ಯ ಇವತ್ತು ನಮ್ಮ ಜೊತೆಗೆ ಇದೆ ಅನ್ನೋದು ನನಗೆ ತುಂಬ ತುಂಬ ಧನ್ಯತೆಯ ವಿಷಯ. ಯಾರು ಸಹಾಯ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಯಾರ ಹೆಸರು ಹೇಳೋದು ನೋಡಿ. ಒಂದು ಪುಟ್ಟ ಬೆಟ್ಟ ಊರಿಗಿದ್ರೆ ಅದು ಅಂಜನಾದ್ರಿ ಬೆಟ್ಟ ಅಂತ ಹೆಸರು ಹೇಳಬೇಕಾಗುತ್ತೆ. ಅದು ಸಹ್ಯಾದ್ರಿ ಬೆಟ್ಟ ಅಂತ ಇಡೀ ಲೋಕಕ್ಕೆ ಒಂದೇ ಬೆಟ್ಟ ಆದರೆ ಹೇಳಬೇಕಾಗುತ್ತೆ. ಹಿಮಾಲಯದಲ್ಲಿ ಯಾವ ಬೆಟ್ಟಕ್ಕೆ ಯಾವ ಹೆಸರು? ಹಾಗಂತೂ ನೀವು 45-50 ಜನ ನಿಮ್ಮ ಯಾರ ಹೆಸರನ್ನು ಹೇಳೋದು? ಹಿಮಾಲಯದ ಬೆಟ್ಟದ ಹಾಗೆ ದೇಶ ರಕ್ಷಣೆಗೆ ನಿಂತು ಅಲ್ಲಿ ತನ್ನನ್ನು ತಾನು ತಪಸ್ಸಿನ ಹಾಗೆ ನಿಂತ ಭೂಮಿಯ ಒಂದು ಭಾಗವಾಗಿ ಅಖಂಡ ಪ್ರಪಂಚಕ್ಕೆ ಒಂದು ಅರ್ಥ ಕೊಡುವ ಸತ್ವವಾಗಿ ಅದು ಇದೆಯಲ್ಲ, ಹಾಗೆ ನೀವು ಹಿಮಾಲಯದ ಬೆಟ್ಟದ ಹಾಗೆ 45 ಜನ ನಿಂತು ಈ ಬ್ರಹ್ಮಜ್ಞಾನವನ್ನ ನಾವು ನಡೆಸ್ತೇವೆ ಅಂತ ಸಾಥ್ ಕೊಟ್ಟ, ಹೆಗಲು ಕೊಟ್ಟ ಆ ಒಂದು ದೊಡ್ಡ ಧರ್ಮಕ್ಕೆ ನಾನು ಈ ಹುಡುಗರ ಪರವಾಗಿ, ಅದು ಮಂಜುನಾಥ ಮತ್ತು ಶಾಶ್ವತ ಅನ್ನುವ ಹೆಸರಿಗೆ ಮಾತ್ರ ನಾಮಕಾವಸ್ಥೆ, ಆದರೆ ಹೆಸರು ಉಸಿರಾಗುವಾಗ ಅದು ಹನುಮಂತ. ಅಂಥದ್ದೊಂದು ಭಾವವನ್ನು ನೀವು ಕೊಟ್ಟದ್ದಕ್ಕಾಗಿ ನಾನು ಪೂಜ್ಯರ ಸನ್ನಿಧಿಯಲ್ಲಿ ಸಾಕ್ಷೀಭೂತವಾಗಿ ನೀವೆಲ್ಲರ ಪವಿತ್ರಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಬ್ರಾಹ್ಮಣ ಸಂಘ, ಅರ್ಚಕ ಪುರೋಹಿತ ಸಂಘ ಚಿಕ್ಕಮಗಳೂರು, ಹಾಗೆ ಚಿಕ್ಕಮಗಳೂರಿನ ಸಾಂಸ್ಕೃತಿಕ ಸಂಘ ಅನ್ನುವ ಸಂಘಗಳ ಮುಖಾಂತರ ಕೂಡ ಬಂದಿದ್ದೀರಿ. ವೈಯಕ್ತಿಕವಾಗಿ ನಿಜಕ್ಕೂ ವೇದಿಕೆಯಲ್ಲಿ ಕೂತು ಮಾತನಾಡಬೇಕಾದ ಅರ್ಹತೆ ಉಳ್ಳವರು, ಆಪ್ತವಾಗಿ ಅಪ್ಪನನ್ನು ಬಲ್ಲವರು ಎಲ್ಲರೂ ಕೂತ್ಕೊಂಡು ಕೇಳುವ ಕಿವಿಗಳಾಗಿದ್ದೀರಿ. ಆಚಾರ್ಯರ ಮಾತುಗಳನ್ನು ಅವರು ಆಡಿದ್ದನ್ನು ಕೇಳಿದ್ದೇವೆ, ಈಗ ಆಚಾರ್ಯರ ಕುರಿತು ಮಾತಾಡುವ ಆಡಿದ ಮಾತುಗಳನ್ನು ಕೇಳೋಣ ಅಂತಿರಲ್ಲ. ಇದೆಲ್ಲ ದೊಡ್ಡ ದೊಡ್ಡ ಮನಸ್ಸುಗಳಿಗೆ ಅಪ್ಪ ಸಾಕ್ಷೀಭೂತವಾಗಿ ಇಲ್ಲೇ ಇದ್ದಾರೆ ಅನ್ನುವ ಎಲ್ಲ ಭಾವಗಳನ್ನು ನಮ್ಮೊಳಗೆ ಅಂಕುರ ಮಾಡಿದ್ದಕ್ಕಾಗಿ ನಿಮಗೆ ಮತ್ತೆ ಮತ್ತೆ ನಮಸ್ಕರಿಸಿ, ನಾನು ವೇದಿಕೆಯಲ್ಲಿರುವ ಗಣ್ಯರನ್ನು ನಮಸ್ಕರಿಸಲಿಕ್ಕೆ ಯಾವ ಅರ್ಹತೆಗಳು ಇಲ್ಲದವರು. ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಅನ್ನುವ ಒಂದು ಕಾರಣ ಮತ್ತು ಅದರ ಜೊತೆಗೆ ಈ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅನ್ನೋದನ್ನು ನಡೆಸಿಕೊಂಡು ಹೋಗುವ ಯಾವುದೋ ಒಂದು ಕರ್ತವ್ಯ ಭಾಗವಾಗಿ ಅಷ್ಟೇ ನಾನು ನಿಂತಿದ್ದೇನೆ, ಜ್ಞಾನಧಾರೆಯ ಯಾವ ಭಾಗವಾಗಿಯೂ ಅಲ್ಲ. ಆದರೆ ನನಗೆ ಇವತ್ತು ಅತ್ಯಂತ ಧನ್ಯತೆಯ ಸಂದರ್ಭದ ಒಂದು ವಂದನಾರ್ಪಣೆಯನ್ನು ನಾನು ಮಾಡಲಿಕ್ಕೆ ನನಗೆ ಯಾಕೆ ಸಂತೋಷ ಅಂತಂದರೆ, ಪರಮಪೂಜ್ಯರ ಸನ್ನಿಧಿಯಲ್ಲಿ ಇದು ನಡೀತಲ್ಲ. ಪರಮಪೂಜ್ಯರು ಅನೇಕರಿಗೆ ಈಗಾಗಲೇ ಈ ಭಾಗದವರೆಗೆ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಆದರೆ ವೈಯಕ್ತಿಕವಾಗಿ ನಾನು ದಿಗ್ಭ್ರಾಂತಳಾಗಿದ್ದೇನೆ ಅವರ ಕೆಲಸದ ಪರಿಗೆ. ಭಾರತೀಯ ಪರಂಪರೆಯಲ್ಲಿ ಬಹುಶಃ ನಮ್ಮ ಅಪ್ಪನ ಬಗ್ಗೆ ಕೆಲವರು ಹೇಳ್ತಾರೆ, ಶತಮಾನಕ್ಕೊಮ್ಮೆ ಇಂಥವರು ಹುಟ್ಟುತ್ತಾರೆ, ಯುಗದಲ್ಲಿ ಒಮ್ಮೆ ಇಂಥ ಜ್ಞಾನಿಗಳನ್ನು ಕಾಣ್ತಾರೆ. ಈ ಥರದ ಮಾತುಗಳನ್ನು ನಮ್ಮ ಅಪ್ಪನಂಥವರಿಗೆ ಹೇಳ್ತಾರೆ. ಸಾಮಾನ್ಯವಾಗಿ ನಮಗೆ ಅವರು ತೀರಿ ಹೋದ್ಮೇಲೆ ದೊಡ್ಡವರು ಅಂತ ಗೊತ್ತಾಗೋದೇ ಹೆಚ್ಚು. ನಾನು ಯಾವಾಗಲೂ ಹೇಳೋದಿದೆ, ದೊಡ್ಡವರಾಗಬೇಕಾದ್ರೆ ಸಾಯ್ಬೇಕಪ್ಪ ಅಂತ, ಸಾಯದೆ ದೊಡ್ಡವರಾಗಲ್ಲ ಅಂತ. ಆದರೆ ನಮ್ಮ ಅಪ್ಪ ಬದುಕಿದ್ದಾಗಲೇ ದೊಡ್ಡವರಾಗಲ್ಲ, ಆ ಮಾತು ಬೇರೆ. ಪೂಜ್ಯರ ವಿಷಯದಲ್ಲಿ ಪೂಜ್ಯರು ಮಾಡ್ತಿರುವಂತಹ ಭಾರತೀಯ ಪರಂಪರೆಗೆ ಮತ್ತು ಸನಾತನ ಅನ್ನುವ ಹೆಸರಿನ ದೋಷಗಳಿದ್ದರೆ ಅದನ್ನು ಮೀರಿಸಿ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಉಳಿಸಿಕೊಳ್ಳೋದಕ್ಕೆ ಅವರ ನಡೆ, ಅವರ ನುಡಿ, ಅವರು ಮಾಡ್ತಾ ಇರುವಂತಹ ಅನೇಕ ಕೆಲಸ ಕಾರ್ಯಗಳು, ಅವರ ಯೋಜನೆಗಳು, ಅವರ ಮುಂದೆ ಇರುವಂತಹ ವಿಷನ್, ಇವುಗಳನ್ನು ನೋಡಿದರೆ ಬಹುಶಃ ನಾವು ಹುಟ್ಟಿದ್ದು ವ್ಯರ್ಥ ಅಂತ ನನಗೆ ಅವರ ಮುಂದೆ ಕೂತಾಗೆಲ್ಲ ಅನ್ನಿಸಿದೆ. ನಾವು ಏನೂ ಮಾಡ್ತಿಲ್ಲ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಭಾರತೀಯ ಸಂತ ಮಹಾಪರಿಷತ್ ಅನ್ನುವುದನ್ನು ಹುಟ್ಟು ಹಾಕಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಸ್ವಾಮಿಗಳು ಒಟ್ಟಾಗಬೇಕಾದ್ರೆ ಒಂದೇ ಕಾರಣ, ಅದು ಭಾರತೀಯ ಅಂತ ಹೇಳಿದರೆ ಮಾತ್ರ ಕೂಡಿಸ್ಬೋದು. ಇಲ್ಲಾಂದರೆ
ನಾವು ಜೈನ, ನಾವು ಬೌದ್ಧ, ನಾವು ಲಿಂಗಾಯತ, ನಾವು ವೀರಶೈವ, ನಾವು ಹಿಂದೂಗಳಲ್ಲಿ ಮತ್ತೆ ಒಕ್ಕಲಿಗ, ನಾವು ಗೌಡ, ನಾವು ಬೇರೆ ಬೇರೆ ಪ್ರಭೇದ, ಈ ಎಲ್ಲ ಹೆಸರುಗಳು ಬಂದು ಯಾವಾಗಲೂ ಹಾಗೆ ಒಡೆಯಲಿಕ್ಕೆ 100 ದಾರಿ, ಓಡುವುದಕ್ಕೆ ಒಂದೇ ದಾರಿ. ಒಡೆಯುವುದು ನಮ್ಮ ಜೀವನದಲ್ಲಿ ಬಾಲ್ಯದಿಂದ ನಮ್ಮ ಮನೆಗಳಲ್ಲಿ ನಮ್ಮ ಜೊತೆಗಿರುವವರೆಲ್ಲ ಹೇಳಿಕೊಟ್ಟು ಪರಿಪಾಠವಾಗಿ ಹೋಗಿದೆ. ಕೂಡಿಸುವುದು ಅಪರೂಪಕ್ಕೆ ಕೆಲವೇ ಕೆಲವರು, ಯುಗಕ್ಕೊಬ್ಬರು ಪೂಜ್ಯರಂಥ ಕೆಲಸ ಮಾಡ್ತಿದ್ದಾರೆ. ಯಾವ ಮಟ್ಟಕ್ಕೆ ಕೂಡಿಸೋದು, ಎಂತೆಂಥ ಜಾತಿ ಭೇದ ಇಲ್ಲದೆ ಎಲ್ಲ ಮಠ ಪರಂಪರೆಗಳನ್ನು ವಿರೋಧ ಹಾಕಿಕೊಂಡು ಒಬ್ಬ ಮನುಷ್ಯ ದೀಕ್ಷೆ ಕೊಡುವುದರಿಂದ ತೊಡಗಿ ಸಹಭೋಜನ ಮಾಡುವುದರ ಮೂಲಕ ಇನ್ನು ಮೇಲೆ ದೊಡ್ಡ ಕ್ರಾಂತಿ ಮಾಡಬೇಕು ಅನ್ನುವವರೆಗೆ ಮನೆ ಅಂಗಳಕ್ಕೆ ಬರುವ ಈ ಸಮಾನತೆಯ ಪರಂಪರೆ ನಮ್ಮಲ್ಲೆಲ್ಲ. ನಾವು ದೇಹ ಚೆನ್ನಾಗಿರ್ಬೇಕು ಅಂತ ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ತೇವೆ. ಸ್ವಾಮೀಜಿ ಒಂದು ಪಂಚಕರ್ಮ ಮಾಡಿಸ್ತಾ ಇದ್ದಾರೆ. ಅದು ಭಾರತೀಯ ಪರಂಪರೆಗೆ ಆಗಬೇಕಾದಂತಹ ನಿಜವಾದ ಪಂಚಕರ್ಮ ಚಿಕಿತ್ಸೆ. ಅದರಲ್ಲಿ ಅವರು ನಾವು ಮರೆತು ಬಿಟ್ಟಿದ್ದಂತಹ ಸಂಧ್ಯಾ ವಂದನೆ, ಸ್ವಾಧ್ಯಾಯ, ಓದುವುದನ್ನು ಯಾವತ್ತೋ ಬಿಟ್ಟು ಆಚೆಗೆ ಹೋಗಿ ಆಗಿದೆ ನಾವು. ಸ್ವಾಧ್ಯಾಯ ಅಥವಾ ನಾವು ಯಾವಾಗಲೂ ಇಂಥದನ್ನು ಆಚರಿಸಬೇಕು ಅನ್ನುವಂತಹ ಸದಾಚಾರ, ಎಲ್ಲರೂ ಕೂಡಿ ಇರಬೇಕು ಅನ್ನುವಂತಹ ಸಮೈಕ್ಯ, ಅದರ ಜೊತೆಗೆ ಒಬ್ಬರು ಇನ್ನೊಬ್ಬರಿಗೆ ಸಹಕರಿಸಿ ಬದುಕಬೇಕು ಅನ್ನುವ, ಪ್ರಕೃತಿಯ ಪಶು ಪಕ್ಷಿಗಳಿಂದ ಹಿಡಿದು ಎಲ್ಲರೂ ಕೂಡಿ ಬದುಕಬೇಕು ಅನ್ನುವ ಸಹಯೋಗ, ಈ 5 ಇದ್ದರೆ ಈ ದೇಶವನ್ನು ಯಾರು ಹೊಡಿಲಿಕ್ಕಾಗಲ್ಲ ಅನ್ನುವ ಪಂಚಕರ್ಮವನ್ನು ಬಹಳ ಅದ್ಭುತವಾಗಿ, ಬಹುಶಃ ನಿಮಗೆ ಗೊತ್ತಿದೆ, ಮನೆಗಳಲ್ಲಿ ಅದರ ಜಾಗೃತಿಯನ್ನು ಈಗಾಗಲೇ 2,000 ಹಳ್ಳಿಗಳಲ್ಲಿ ಆರಂಭ ಮಾಡಿಯಾಗಿದೆ. ಇದಕ್ಕೆ ಅಖಿಲ ಭಾರತೀಯ ಸಂತ ಮಹಾಪರಿಷತ್ತು ಅನ್ನುವ ಮಹಾಸ್ವಾಮಿಗಳೆಲ್ಲರೂ ಕೂಡಿ ಸೇರಿ ಮಾಡುವಂತಹ ಒಂದು ಅಖಂಡ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದಾದರೂ ಸಭೆಯಲ್ಲಿ ಎಲ್ಲಿಯಾದರೂ ನೀವು ಒಬ್ಬರು ಸ್ವಾಮಿಗಳು ವೇದಿಕೆಯಲ್ಲಿ ಕೂತ್ಕೊಳ್ಳದೆ ಪೂರ್ತಿ ಪ್ರೇಕ್ಷಕ ಅಲ್ಲಿಯ ಕುರ್ಚಿಗಳಲ್ಲಿ ಕೂತು ಒಬ್ಬರೊಬ್ಬರೇ ಬಂದು ವೇದಿಕೆಯಲ್ಲಿ ಮಾತಾಡಿರುವುದನ್ನ ನೀವು ಐತಿಹಾಸಿಕವಾಗಿ ಒಂದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. 1000 ಜನ ಸಾಧು ಸಂತರು ಅಲ್ಲಿ ಪ್ರೇಕ್ಷಕರ ಗಣನ, ಅವರವರ ಮಾತಿಗೆ ಮಾತ್ರ ವೇದಿಕೆಗೆ ಬರೋದು. ಇದೆಲ್ಲವೂ ಸಮೈಕ್ಯ, ಸಹಯೋಗ, ಸಮಾನತೆಯ ಯಾವ ಭಾಷೆಯನ್ನು ಅವರು ಹೇಳ್ತಿದ್ದಾರೆ ಅದನ್ನು ತಾವು ನಡೆದು ತೋರಿದ್ರು. ಇಂಥ ಒಬ್ಬ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ನಮ್ಮ ಅಪ್ಪನ ನೆನಪು ಆಗ್ತದೆ ಅನ್ನುವ ಧನ್ಯತೆಯನ್ನು ಹೇಳೋದಕ್ಕೆ ನಾನು ಅವರ ಜೊತೆಗೆ ಅವರ ಹತ್ರ ಹೋಗಿ ಕೂತು ಮಾತಾಡಿ ಬಂದಿದ್ದೆ. ಬಹುಶಃ ಅವರ ಹತ್ರ ಹೋದವರಿಗೆಲ್ಲ ಹತ್ರ ಒಂದು 15 ನಿಮಿಷ ಅಥವಾ 5 ನಿಮಿಷ ನೀವು ಕೂತು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮನ್ನೊಬ್ಬರು ರಕ್ಷಿಸುವವರಿದ್ದಾರೆ ಅಂತ. ಆ ಪರಿ ಅವರ ಕಣ್ಣು, ಅವರು ಕೊಡುವ ನಗು, ಅವರು ಕೊಡುವ ಸಾಂತ್ವನ, ಅವರು ಕೊಡುವ ಪ್ರೀತಿ, ಇದು ಎಲ್ಲರಿಗೂ ಅನುಭವಕ್ಕೆ ಬಂದಿದೆ ಅಂತ ನಾನಂತೂ ವೈಯಕ್ತಿಕವಾಗಿ ಅನುಭವಿಸಿ ಈ ಮಾತುಗಳನ್ನು ಹೇಳ್ತಿದ್ದೇನೆ. ಅಂಥ ಸ್ವಾಮೀಜಿಯವರ ಹತ್ರ ಹೋಗಿ ತಾವು ಇಷ್ಟೆಲ್ಲ ಮಾಡಿದವರಿದ್ದೀರಿ, ನಮ್ಮ ಅಪ್ಪನ ಈ ಕೆಲಸಕ್ಕೆ ದಯವಿಟ್ಟು ಸನ್ನಿಧಿ ನೆಮ್ಮದಿರಬೇಕು ಅಂತ ನಮ್ಮ ಅಪೇಕ್ಷೆ ಅಂದಾಗ ನನಗೆ ಗೊತ್ತಾದದ್ದು ಬನ್ನಂಜಿಯವರು ನಮ್ಮ ಮಠಕ್ಕೂ ಬಂದಿದ್ದಾರೆ ಅಂತ. ನೋಡಿ, ಅಲ್ಲೊಂದು ಇತಿಹಾಸ ತೆರೆಯಿತು. ಅದನ್ನು ಪೂಜ್ಯರೇ ತನ್ನ ಮಾತುಗಳಲ್ಲಿ ನಿವೇದಿಸ್ತಾರೆ. ಹೀಗೆ ಅಪ್ಪ ಎಲ್ಲಿಗೆ ಹೋಗಿಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾವು ಕೂಡ ಹೋಗಬಾರದಲ್ಲಿ ಎಲ್ಲ ಹೋಗಿದ್ದೇವೆ. ಮಾಡಿ ಬಂದದ್ದು ಮಾತ್ರ ಹೇಳಬಾರದ ಕೆಲಸಗಳನ್ನು, ಮಾಡಬಾರದ ಕೆಲಸಗಳನ್ನು. ನಮ್ಮ ಅಪ್ಪ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲರೂ ಕೂಡ ಅವರು ಹೀಗೆ ಮಾಡಿದ್ರು, ನಮಗೆ ಹಾಗೆ ಹೇಳಿದ್ರು, ನಮಗೆ ಇಂಥದೊಂದು ಮಂತ್ರ ದೀಕ್ಷೆ ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ಇಂಥ ವಿಷ್ಣು ಸಹಸ್ರನಾಮ ಹೇಳದೇ ಇರುವುದನ್ನು ಹೇಳಿಸಿದ್ದಾರೆ. ಹೀಗೆ ಪಟ್ಟಿ ಮಾಡಿದರೆ ಯಾವುದನ್ನು ಯಾರು ಮಾಡುವುದಕ್ಕೆ ಕಷ್ಟಪಡುತ್ತಿದ್ದರೋ ಅದನ್ನು ಮಾಡಿಸಿ ಬಂದು ತಾನೆಂದೂ ಮಾಡಬಾರದ ಕೆಲಸಗಳನ್ನು ಮಾಡದೆ ಇನ್ನೊಬ್ಬರು ಮಾಡಬೇಕಾದ ಕೆಲಸಗಳನ್ನು ಮರೆತದ್ದನ್ನು ಮಾಡಿಸಿ ನಮ್ಮ ಅಪ್ಪ ಉಳಿದು ಹೋಗಿದ್ದಾರಲ್ಲ. ನಾನು ಕೂತು ನನ್ನಷ್ಟಕ್ಕೆ ಯೋಚಿಸ್ತಿದ್ದೆ. ಭಾರತೀಯ ಪರಂಪರೆಯಲ್ಲಿ ರಾಜನೊಬ್ಬ ಋಷಿಯಾದರೆ ರಾಜರ್ಷಿ, ವೇದ ಬಲ್ಲವನು ವೇದರ್ಷಿ, ಬ್ರಹ್ಮನನ್ನ ಬಲ್ಲವನಾದರೆ ಬ್ರಹ್ಮರ್ಷಿ, ಹೀಗೆ ಅವನ ಸ್ಥಾನಮಾನ ಏರ್ತಾ ಮಹರ್ಷಿ, ಹೀಗೆ ಹೇಳುತ್ತಾರೆ. ನಮ್ಮಪ್ಪ ಗೃಹರ್ಷಿ ಯಾಕಾಗಬಾರ್ದು ಅನ್ನಿಸ್ತು. ಒಬ್ಬ ಗೃಹಸ್ಥಾಶ್ರಮ ಮಾಡಿ ಗೃಹಸ್ಥರ್ಷಿ ಅನ್ನುವ ಹಾಗೆ ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ನಿಭಾಯಿಸಿ ಗೃಹರ್ಷಿ ಅನ್ನುವ ಶಬ್ದಕ್ಕೆ ಹೊಸ ಮುನ್ನುಡಿ ಬರೆಯುವ ಹಾಗೆ ಒಂದು ಉದಾಹರಣೆ ಆಗುವ ಹಾಗೆ ನಮ್ಮಪ್ಪ ಇದ್ದಾರಲ್ಲ ಅಂತ ನಾನು ಅಲ್ಲಿ ಕೂತ್ಕೊಂಡು ನನ್ನಷ್ಟಕ್ಕೆ ಸಂತೋಷ ಪಡ್ತಿದ್ದೆ. ಈ ಎಲ್ಲ ಸಂತೋಷಗಳ ಹಿಂದೆ ಭಾರತೀಯ ಪರಂಪರೆಯ ರಕ್ತವಿತ್ತೆ ಹೊರತು ನನಗೂ ಅವರಿಗೂ ರಕ್ತ ಬಾಂಧವ್ಯದ ಯಾವ ನೆನಪು ನನಗೆ ಇರಲಿಲ್ಲ. ಇಂಥ ಧನ್ಯತೆಯ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಆಗಸ್ಟ್ 2ನೇ ತಾರೀಕು ಉಡುಪಿಯಿಂದ ಯಾತ್ರೆ ಆರಂಭ ಮಾಡಿದ್ದೇವೆ ಪೃಥ್ವಿ ಶ್ರೀಗಳ ಆಶೀರ್ವಾದದ ಜೊತೆಗೆ. ಮುಂದಿನ ಆಗಸ್ಟ್ 1, 2, 3 ಬೆಂಗಳೂರಿನಲ್ಲಿ ಈ 90ರ ನಮನದ ಯಾತ್ರೆ ಸಮಾಪ್ತಿಯಾಗುತ್ತೆ. ನಾವು
ಎಲ್ಲಿ ಎಲ್ಲ ಅಪ್ಪ ಹೋಗಿ ಉಪನ್ಯಾಸ ನೀಡಿದ್ದಾರೆ ಅಲ್ಲೆಲ್ಲೂ ಕಡೆ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ. ಉಡುಪಿ, ಮಣಿಪಾಲ, ಮೂಡುಬಿದ್ರೆ, ಪುತ್ತೂರು, ಸುಬ್ರಹ್ಮಣ್ಯ, ಆ ಬಳಿಕ ರಾಯಚೂರು, ಗುಲ್ಬರ್ಗ, ಶಿವಮೊಗ್ಗ, ಸಾಗರ, ಧಾರವಾಡ, ಹುಬ್ಬಳ್ಳಿ, ಈಗ ಮೈಸೂರು ಮುಗಿಸಿ ಚಿಕ್ಕಮಗಳೂರು. ಇನ್ನು ಮುಂದೆ ನಮ್ಮ ಪ್ರಯಾಣ ಅಮೆರಿಕಾದಲ್ಲಿ 4 ಕಡೆ. ಅಮೆರಿಕಾದ ಅಭಿಮಾನಿಗಳು ಮಾಡ್ತಿದ್ದಾರೆ. ನಾವು ಹೋಗ್ತೇವಾ ಇಲ್ವೋ ಗೊತ್ತಿಲ್ಲ, ಟಿಕೆಟ್ ಆಗಿದೆ. ಯುದ್ಧ ಹೀಗೆ ಮುಂದುವರೆದರೆ ನಾವು ಹೋಗದೇ ಇದ್ದರೂ ಅವರು ಕಾರ್ಯಕ್ರಮ ಮಾಡಿ ಅಂದಿದ್ದೇವೆ ನಾವು. ಆದರೆ ಅಲ್ಲಿ ಕೂಡ ನ್ಯೂಜೆರ್ಸಿ, ಹ್ಯೂಸ್ಟನ್, ಫೀನಿಕ್ಸ್ ಮತ್ತು ಸ್ಯಾನ್ ಹೂಸ್ಗಳಲ್ಲಿ ಅಲ್ಲಿಯ ಅಭಿಮಾನಿಗಳು ಈಗಾಗಲೇ ಒಂದು ಸ್ಮರಣ ಸಂಚಿಕೆಯನ್ನು ಸಿದ್ಧಪಡಿಸಿ ಕಾರ್ಯಕ್ರಮಕ್ಕೆ ಸಿದ್ಧರಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಅದಾದ ಬಳಿಕ ನಾವು ಕಲ್ಲಹಳ್ಳಿ, ಸತ್ಯಕಾಮರ ತೋಟ, ಬಾಗಲಕೋಟೆ ಅದನ್ನು ಮುಗಿಸಿ ಕಾರ್ಕಳ, ಕೆಕ್ಕಾರು ಈ 2 ಭಾಗಗಳಲ್ಲಿ ಆದ ನಂತರ ನಾವು ಅದರ ಸಮಾರೋಪವನ್ನು ಬೆಂಗಳೂರಿನಲ್ಲಿ, ನಾನು ಗುರುಗಳಲ್ಲಿ ಕೂಡ 3ನೇ ತಾರೀಕಿಗೆ ಅವರು ಬಂದು ನಮ್ಮನ್ನು ಆಶೀರ್ವದಿಸಬೇಕು ಸಮಾರೋಪಕ್ಕೆ ಅಂತ ಕೇಳಿಕೊಂಡಿದ್ದೇನೆ. ನಾನು ತಮ್ಮೆಲ್ಲರನ್ನೂ ಕೇಳ್ಕೊಳ್ತೇನೆ, 1, 2, 3 ಬೆಂಗಳೂರಿಗೆ ಅಂತ ನಿಮ್ಮ ದಿನಚರಿಯಲ್ಲಿ ಬರೆದಿಟ್ಟುಕೊಳ್ಳಿ. ನಮ್ಮ ಬಳಿ ಬಂದು 3 ದಿವಸ ಇರಿ. ನೀವು ಮಾಡಿದ್ದಕ್ಕೆ ಅಷ್ಟಾದರೂ ನಿಮ್ಮ ಸೇವೆ ಮಾಡುವ ಅವಕಾಶ ನಮಗೆ ಮಾಡಿಕೊಡಿ. ಮತ್ತೊಂದು ಮಾತು, ಈ ಅಪ್ಪನ ಈ ಕಾರ್ಯಕ್ರಮದ ಜೊತೆಗೆ ನಾವು ಮಾಡಲಿಕ್ಕಿದ್ದದ್ದು ಅಥವಾ ಮಾಡಬೇಕು ಅಂದುಕೊಂಡ ಕನಸು ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ 2 ಗಂಟೆಯ ಜೀವನ ಚರಿತ್ರೆ ಆಧಾರಿತ ಬಯೋಪಿಕ್, ಒಂದು ಸಿನಿಮಾ ರಚನೆ. ಈಗಾಗಲೇ ಶೂಟಿಂಗ್ ಮುಗಿಯುವ ಹಂತದಲ್ಲಿದೆ. ಬನ್ನಂಜೆ ಗೋವಿಂದಾಚಾರ್ಯರ ಕೊನೆಯ ಪಾತ್ರ ಮಾಡ್ತಾ ಇರೋರು ಇಲ್ಲಿ ಬಂದಿದ್ದಾರೆ. ಅವರು ಸುಮಾರಾಗಿ ಅವರ 60-70 ನಂತರದ ಪಾತ್ರವನ್ನು ಮಾಡ್ತಾರೆ. ಅಂದರೆ ಆ ಬಯೋಪಿಕ್ 3ನೇ ತಾರೀಕಿಗೆ ನಾವು ಬೆಂಗಳೂರಿನಲ್ಲಿ ನಮ್ಮ ಅಪ್ಪನಿಗೆ ಪರಮ ಕಾಣಿಕೆಯಾಗಿ ಅರ್ಪಿಸ್ತೇವೆ. ಇಂಥ ಎಲ್ಲ ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ ನಿಮ್ಮಂಥವರು ನಮ್ಮ ಜೊತೆಗಿದ್ದೀರಿ ಅನ್ನೋದು ನಮಗೆ ತುಂಬ ಸಂತೋಷದ ವಿಷಯ. ಎಷ್ಟು ದೂರದಿಂದ ಬ್ರಹ್ಮಣ್ಯಾಚಾರ್ಯರು ಬಂದಿದ್ದು ನೀವು ಗಮನಿಸಿದ್ರಿ. ಅವರು ಬಂದು ಕೈಕಾಲು ತೊಳೆದು ನೇರ ವೇದಿಕೆಗೆ ಬಂದದ್ದು. ಒಂದು ಹನಿ ನೀರು, ಎಳ್ನೀರು ಕೊಡ್ತೀವಿ ಅಂದರೆ ಕುಡಿಲಿಲ್ಲ ಅವರು. ಆ ಮಾತು ಎಲ್ಲ ಮುಗಿದ ಮೇಲೆ ಬೇಕಾದ್ರೆ ತಗೊಳ್ತೇನೆ ಅಂತ. ಹೇಗೆ ಅವರು ಅಪ್ಪನನ್ನು ಉಸಿರಾಡುವುದರಿಂದ ಅವರಿಗೆ ಯಾವ ಬಾಧೆಯೂ ಆಗದೆ ಅದು ಎಷ್ಟು ನಿರಂತರವಾಗಿ ವಾಗ್ಮಿ ಅಂತಂದ್ರೆ ವಾಚಾಳಿ ಅಲ್ಲ ಅಂತ ಗೊತ್ತಾಗುತ್ತೆ. ವಾಚಾಳಿತ್ವ ಬೇರೆ, ವಾಗ್ಮಿತ್ವ ಬೇರೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ನಮ್ಮ ಮುಂದೆ ಸ್ಫುಟವಾಗಿ ಅಪ್ಪನಂತೆ ಕಾಣಿಸ್ತವೆ. ಅವರು ನಮ್ಮ ಈ 90ರ ನಮನದ ಒಂದು ಭಾಗ ಋಷಿಕೇಶದಲ್ಲಿ ಕೂಡ ನಾವು 10 ದಿನಗಳ ಕಾಲ ಮಾಡಿದ್ದೇವೆ. ಅಲ್ಲಿ ಬಂದು ರಾಮಾಯಣ ಹೇಳಿದ್ರು ಅವರು. ಅದು ಎಲ್ಲದರ ಭಾಗವಾಗಿ ನಮ್ಮ ಜೊತೆಗೆ ಅಪ್ಪನ ಅವಿಭಾಜ್ಯ ಅಂಗವಾಗಿ ಅಪ್ಪನನ್ನ ನಂಬಿದ ಮತ್ತು ಭಕ್ತಿಯಿಂದ ಗೌರವಿಸುವ ಶ್ರೀ ಬ್ರಹ್ಮಣ್ಯಾಚಾರ್ಯರು ಎಲ್ಲ ದೈಹಿಕ ಹಿಂಸೆಗಳನ್ನು ಅಪ್ಪನ ಪದತಲಕ್ಕೆ ಸಲ್ಲಿಸುವ ಒಂದು ಗೌರವ ಅನ್ನುವ ಅರ್ಥದಲ್ಲಿ ಬಂದದ್ದಕ್ಕೆ ಅವರನ್ನು ತುಂಬ ಭಕ್ತಿಯಿಂದ ನಾನು ನಮಿಸ್ತೇನೆ. ಹಾಗೆಯೇ ಈ ವೈಷ್ಣವ ಸಿಂಹ ಅವರು ಹೆಸರಿಗೆ ಸಿಂಹ ಮೊಲದ ಹಾಗೆ ಇದ್ದರು. ವಿದ್ವತ್ತು ಹೇಗೆ ಆ ಸಿಂಹತ್ವವನ್ನು ಕೂಡ ಕಡಿಮೆ ಮಾಡಿಸಿ ಸಜ್ಜನಿಕೆಯನ್ನ, ಸೌಜನ್ಯವನ್ನ, ಸಮಯ ಪ್ರಮಾಣವನ್ನು ಎಲ್ಲಿ ಮೀರ್ತೇನೋ ಅನ್ನುವ ಒಳಗೊಳಗೆ ಇರುವ ಸಂಕೋಚಗಳನ್ನೆಲ್ಲ ಕೂಡಿಟ್ಟಾಗ ಮಾತು ಮಾರ್ಧವವಾಗಿ ವಿಷಯಕ್ಕೆ ನಮ್ಮನ್ನು ಪ್ರವೇಶಿಸಿ ನೋಡಿ, ನೀವೇ ನೋಡಿ ಅನ್ನುವ ಹಾಗೆ ದಿಕ್ಸೂಚಿಯ ಹಾಗೆ ಮಾಡಿ ನಾನು ನೋಡುವವನಿದ್ದೇನೆ ಅನ್ನುವ ವಿನೀತ ಭಾವದಲ್ಲಿ ಮುಗಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಭಕ್ತಿಯಿಂದ ನಮಸ್ಕರಿಸ್ತೇನೆ. ನಮ್ಮ ಪರಮ ಪೂಜ್ಯರನ್ನ, ಅವರ ಜೊತೆಗೆ ನಿರಂತರವಾಗಿರುವಂತಹ ಶಾಸ್ತ್ರಿಗಳನ್ನಾಗಲಿ, ಅವರ ಒಟ್ಟು ಬಳಗವನ್ನಾಗಲಿ ನಾವು ಅತ್ಯಂತ ಗೌರವದಿಂದ, ಯಾಕೆಂದ್ರೆ ಆಶೀರ್ವಚನ ಆದ್ಮೇಲೆ ವಂದನಾರ್ಪಣೆ ಆದ್ಮೇಲೆ ಆಶೀರ್ವಚನವಂತೂ ಒಂದು ಜಿಜ್ಞಾಸೆ ಬಂತು. ವಾಸ್ತವಿಕ ಆಶೀರ್ವಚನ ಆದಮೇಲೆ ವಂದನಾರ್ಪಣೆ ಮಾಡಿದರೆ ಆಶೀರ್ವಾದ ಸಿಕ್ಕಿತು ಅಂತ ಹೇಳಿದ ಹಾಗಾಗುತ್ತೆ. ಬೇಡ, ಅದು ನಿರಂತರವಿರಲಿ ಅಂತ ವಂದನಾರ್ಪಣೆಯೇ ಮೊದಲಾಗಬೇಕು, ಆಶೀರ್ವಚನ ನಿರಂತರವಿರಬೇಕು ಅಂತ ಪರಮ ಪೂಜ್ಯರು ಬಹಳ ಬಹಳ ಅಂದರೆ ನಮಗೆ ಇಷ್ಟು ಅನುಕೂಲ ಮಾಡಿಕೊಡೋದು. ಆ ಬೆಂಗಳೂರಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅವರು. ಇವೆಲ್ಲ ಓಡಾಟಗಳು ಅವರನ್ನು ಕೂಡ ಎಷ್ಟೋ ದಣಿಸ್ತವೆ. ಆದರೆ ಅವರು ನಮಗಾಗಿ ಬದುಕುವ ಹಾಗೆ ಇದನ್ನೆಲ್ಲ ಮಾಡ್ತಾರಲ್ಲ, ಅಂಥ ಅವರ ಪರಮ ದಿವ್ಯ ಪ್ರೇಮಕ್ಕೂ ಕೂಡ ವಂದಿಸಿ, ಪರಮ ಪೂಜ್ಯರ ಆಶೀರ್ವಾದ ಅವರು ಹೀಗೆ ಮಾಡುವಾಗ ಏನೋ ಕೊಟ್ಟರು ಅನ್ನಿಸುವ ಭಾವವೇ ನನಗಂತೂ ಯಾವತ್ತೂ ಮೂಡಿದೆ ಅಂತ ಎಲ್ಲ ಪೂಜ್ಯ ಭಾವನೆಗಳಲ್ಲಿ ನಾನು ಅವರನ್ನ ಅಪ್ಪನ ಈ ಒಂದು ನೆನಪಿನ ಕಾರಣವಾಗಿ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಸಕಲ ಚಿಕ್ಕಮಗಳೂರಿನ ಅಭಿಮಾನಿ ಬಳಗದ ಪರವಾಗಿ ಭಕ್ತಿಪೂರ್ವಕವಾಗಿ ವಂದಿಸ್ತೇನೆ. ಇಷ್ಟೆಲ್ಲವನ್ನ ಸುಸೂತ್ರವಾಗಿ ನಡೆಸಲಿಕ್ಕೆ ಒಂದು ಕಾರ್ಯಕ್ರಮ ನಿರೂಪಕರು ಅಂತ ಹೆಸರಿಗೆ ಅವ್ರೇನು ಬಂದ್ರು ಹೇಳಿದ್ರು ಹೋದ್ರು ಅಂತ
ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ರಾಮನಿಗೆ ಎಷ್ಟು ಕಷ್ಟ ಆಗಿತ್ತು ನಿಮಗೆ ಗೊತ್ತು. ಒಂದು ಥರದಲ್ಲಿ ಇವರು ಸೇತುವೆ ನಿರ್ಮಾಣ ಮಾಡುವಂತಹ ಬಹಳ ಬಲವತ್ತರವಾದ ಕೆಲಸ. ಒಂದು 10 ದಿವಸದಿಂದ ಅವರನ್ನು ಜೋಡಣೆ ಮಾಡುವುದಕ್ಕೆ ಏನೇನು ಮಾಹಿತಿ, ಯಾರ ಬಗ್ಗೆ ಹೇಗೆ ಹೇಳಬೇಕು, ಹೀಗೆ ಹೇಳಿದರೆ ಸರಿಯಾ ತಪ್ಪ ಎಲ್ಲವನ್ನು ಯೋಚಿಸ್ತಾರೆ. ವಾಸ್ತವಿಕ ಸಾಹಿತ್ಯ ವಲಯದಲ್ಲಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿನಿಯಾಗಿ ಸ್ಪಷ್ಟ ಕನ್ನಡ, ಸ್ಪಷ್ಟ ಭಾಷೆ, ಸ್ಪಷ್ಟ ವಿವರಣೆ, ಸ್ಫುಟವಾದ ನಿರೂಪಣೆ ಇವುಗಳನ್ನು ಮಾಡಿಕೊಂಡು ಒಬ್ಬ ಹಾಸ್ಯ ಸಾಹಿತ್ಯ ವಲಯದಲ್ಲಿ ಮಾತ್ರ ಗುರುತಿಸಿಕೊಳ್ಳುವುದಕ್ಕೆ ಮೀರಿದ ಅರ್ಹತೆಗಳನ್ನುಳ್ಳ ಶ್ರೀಮತಿ ನಾಗಶ್ರೀ ನನಗೆ ಒಬ್ಬ ಸಹೋದರಿ. ಅವರನ್ನು ಕೂಡ ಕೇವಲ ನಿರೂಪಣೆ ಮಾಡಿ ಅಂತ ಹೇಳಿದರೆ ಬಹಳ ಹೆಸರಾದವರು ಮಾಡಲ್ಲ. ಇವರೆಲ್ಲ ಹೆಸರುಗಳನ್ನು ಬದಿಗಿಟ್ಟು ಗೋವಿಂದಾಚಾರ್ಯರ ಹೆಸರಿನ ಮುಂದೆ ಯಾವ ಹೆಸರು ಅಂತ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದಾರೆ. ಅವರನ್ನು ಕೂಡ ಪೂಜ್ಯರು ನಮ್ಮ ಪರವಾಗಿ ಗೌರವಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಾಗಶ್ರೀಯವರು ಇಲ್ಲಿಯವರೆಗೆ ಹೀಗೆ ಬೆಳೆದಿದ್ದಾರೆ ಅಂದರೆ ಹಿರೇಮಗಳೂರು ಕಣ್ಣನ್ ಮಾಮನನ್ನು ನೆನೆಯಬೇಕು. ಅವರನ್ನು ಕೂಡ ನಾನು ಭಕ್ತಿಯಿಂದ ನೆನೆಯುತ್ತೇನೆ. ಬೇರೆ ಬೇರೆ ಕಾರಣಗಳಿಗಾಗಿ ಅವ್ರು ನಮ್ಮ ಜೊತೆಗೆ ಇಲ್ಲಿ ಇದ್ದಾರೋ ಗೊತ್ತಿಲ್ಲ, ಬಂದಿದ್ದಾರೋ ಬರಬಹುದು ಅನ್ನುವ ಭಾವನೆಗಳಲ್ಲೆಲ್ಲ ನಾನು ಅವರನ್ನು ಕೂಡ ಭಕ್ತಿಯಿಂದ ನಮಿಸ್ತೇನೆ. ಮತ್ತೊಮ್ಮೆ ಮಲ್ಲೇಪುರಂ ಜಿ ವೆಂಕಟೇಶ್ ಅವರನ್ನ ನಾನು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಬಹಳ ಮುಖ್ಯ ಕಾರಣಕ್ಕಾಗಿ ನೆನೆಯುತ್ತೇನೆ. ನಿಮಗೆ ಗೊತ್ತು, ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಅವರು ಎಷ್ಟು ಘನ ಗಂಭೀರವಾಗಿ ಆಚಾರ್ಯರನ್ನು ಓದಿಕೊಂಡು ಅರಗಿಸಿಕೊಂಡು ಅದನ್ನು ಆಡ್ತಾರೆ. ಅಂಥ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮಗೆ ಬೆನ್ನೆಲುಬು, ಬೆಂಬಲ ಅಂಥ ಎಲ್ಲ ಶಕ್ತಿ ಇರೋದರಿಂದ ನಾವು ಮುಂದೆ ನಡೆಯಕ್ಕೆ ಸಾಧ್ಯ ಆಗ್ತಿದೆ. ಆ ಎಲ್ಲ ಪ್ರೀತಿಯನ್ನು ಕೂಡ ನೆನೆದು ಅವರಿಗೂ ವಂದಿಸ್ತೇನೆ. ಸತೀಶ್ ಯಲ್ಲಾಪುರ ಅವರು ಯಲ್ಲಾಪುರದಿಂದ ಬಂದು ಚಿತ್ರಗಳನ್ನು 1 ತಿಂಗಳು 2 ತಿಂಗಳ ಮೊದಲು ಹಾಡುಗಳನ್ನು ಕೇಳಿಕೊಂಡು ಆ ಅರ್ಥ ಕೇಳಿಕೊಂಡು ಸುಂದರವಾದ ಚಿತ್ರ ರಚಿಸಿ ಅಪ್ಪನಿಗೆ ಚಿತ್ರ ಶ್ರದ್ಧಾಂಜಲಿ, ಯಾಕಂದ್ರೆ ಅಪ್ಪ ಕಲಾವಿದ, ಚಿತ್ರ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಸತೀಶ್ ಯಲ್ಲಾಪುರ ಅವರನ್ನು, ನಮ್ಮ ಅವಿಭಾಜ್ಯ ಅಂಗವಾದ ಕವಿತಾ ಮತ್ತು ಸುಮಾ ಅವರನ್ನು ಕೂಡ ವಂದಿಸಿ, ಶಾಶ್ವತ್ ಭಟ್ ಮತ್ತು ಮಂಜುನಾಥ್ ಕಾರಂತರ ಇಡೀ ಅವರ ಸ್ನೇಹ ಬಳಗವನ್ನು, ಚಿಕ್ಕಮಗಳೂರಿನ ಅಪ್ಪನ ಅಷ್ಟು ಬ್ರಹ್ಮ ಬಾಂಧವ್ಯದ ಕುಟುಂಬವನ್ನು ಮತ್ತೊಮ್ಮೆ ವಂದಿಸಿ ನಮಸ್ಕಾರ.